ಗೈಸ್ ಫ್ರಮ್ ಜಿ ಕನ್ನಡ ಕ್ಯಾಮ್ರಾಮನ್ ಅಷ್ಟೇ ಪ್ರೊಮೋ ಶೂಟ್ ತೊಗೊಬೇಕು ಬನ್ನಿ ಅಂತ ಅಂದರು. ಕ್ಯಾಬ್ ಫೆಸಿಲಿಟಿ ಎಲ್ಲ ಮಾಡ್ಕೊಡ್ತೀವಿ, ಪಿಕಪ್ ಡ್ರಾಪ್ ಎಲ್ಲ ನಮ್ಮದೇ ಇರುತ್ತೆ. ಆ್ಯಕ್ಚುಲಿ ಗಾಡಿ ತಗೊಂಡು ಬಿದ್ದೆ ಇವತ್ತು. ಶೇರ್ಸ್ ಗೈಸ್ ಇದೆ ಎಗ್ಗೆ ಬೆಳೆಸ್ಬಿಟ್ಟೆ ನಾನು. ಎಷ್ಟು ಬೇಗ ಅಲರ್ಜಿ ಆಗುತ್ತೆ ನೋಡಿ ಗೈಸ್. ಇದಿತ್ತ ಮುಂಚೆ ಏನೋ ಕಚ್ಬಿಟ್ಟಿದೆ ಅನ್ಸುತ್ತೆ. ಪರ್ಸ್ನಲ್ ಟಾಕ್ ಇರ್ತಾರಲ್ವಾ, ಸೊ ಅವ್ರು ಎಲ್ಲ ಹೇಳ್ತಾ ಇದ್ದಾರೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಅಂತ ನನಗೆ. ಸೊ ಇರ್ಲಿ ಅಭಿಮಾನ ಹಾಗೆ ಮನ್ಸಲ್ಲಿ. ಇವಾಗ ನಾವು ಡ್ಯಾನ್ಸ್ ಸ್ಟುಡಿಯೋನಲ್ಲಿ ಇದ್ದೀವಿ. ಮ್ಯೂಸಿಕ್ ಬಿಜಿಎಂ ಅಂದ್ರೆ ಈ ಕ್ಲಿಪ್ಪಿಂಗ್ ಹಾಕಲ್ಲ, ಇಲ್ಲಾಂದ್ರೆ ಹಾಕ್ತೇನೆ. ಪರ್ಸ್ನಲಿ ವೆಲ್ ವಿಶರ್ಸ್ ಯಾರು ಇರ್ತಾರೆ ಅವರೆಲ್ಲರೂ ಸಜೆಸ್ಟ್ ಮಾಡಿದೆ ಬೇಡ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಫೀಸ್ನಲ್ಲಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಡೇ ಇವತ್ತು ಸ್ವಲ್ಪ ಗೈಸ್ ಇವತ್ತೇನು ಅಷ್ಟು ಶೆಕೆ ಆಗ್ತಾ ಇಲ್ಲ. ಇವಾಗಿನ್ನೂ 10 ಗಂಟೆ ಅಲ್ವಾ, ಅದಕ್ಕೆ ಗೈಸ್ ಇವತ್ತು ನಾನು ಬೇಗ ಬಂದಿದ್ದೀನಿ. 4 minutes early, 9:56ಗೆಲ್ಲ ಐ ರೀಚ್ ದ ಆಫೀಸ್. ಆ್ಯಕ್ಚುಲಿ ಗಾಡಿ ತಗೊಂಡು ಬಿದ್ದೆ ಇವತ್ತು. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಗೇಟ್ ಇದೆ ಆಯ್ತಾ, ಗೇಟಲ್ಲಿ ಸ್ಲೋಪ್ ಇದೆ, ಅಲ್ಲಿ ಇಳಿಸ್ತಾ ಇದ್ದೆ. ಡ್ಯಾನ್ಸ್ ಮಾಡಿ ಕಾಲು ಗೈಸ್ ಹಿಂಗಾಗ್ತಾ ಇದೆ ನನಗೆ. ಕರೆಕ್ಟಾಗಿ ವಾಕ್ ಮಾಡೋಕ್ಕೂ ಆಗ್ತಾ ಇಲ್ಲ ಆಯ್ತಾ. ಇಳಿಸ್ತಾ ಇದ್ದೆ ಗಾಡಿ, ಹಿಂಗೆ ತಗೊಂಡಿದ್ದೆ. ಬಟ್ ಏನೂ ಆಗಿಲ್ಲ. ಗಾಡಿ ಬಿದ್ದ ತಕ್ಷಣ ನಾನು ಹೀಗೆ ನಿಂತಿದ್ದೆ. ನನಗೆ ಸ್ಟಿಫ್ ಆಗಿಬಿಟ್ಟಿದೆ ಕಾಲೆಲ್ಲ. ನನಗೆ ಹಿಂಗೆ ಫ್ಲೆಕ್ಸಿಬಲ್ ಇಲ್ಲ, ಅದಕ್ಕೆ ಅದು ಸ್ವಲ್ಪ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಷ್ಟೇ ಗೈಸ್, ಇನ್ನೇನಿಲ್ಲ. ಹಂಗಾಯ್ತು. ಆಮೇಲೆ ಸರಿ ಅಂತ ಬಂದೆ. ಲೇಟ್ ಆಗಿಬಿಡುತ್ತೆ ಅಂತ ಮನೇಲಿ ವ್ಲಾಗ್ ನಾನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗೋಷ್ಟೆಲ್ಲ ಲೇಟ್ ಆಗೋಯ್ತು ಗೈಸ್. ಅದಕ್ಕೆ ಮತ್ತೆ ಬಸ್ಸಸ್ ಕೂಡ ಲೇಟ್ ಆಗಿಬಿಡುತ್ತೆ. ಆಫೀಸ್ಗೂ ಕೂಡ 10-15 minutes ಲೇಟಾಗಿ ಬರ್ತಾ ಇದೆ ನಾನು ಇತ್ತೀಚೆಗೆ 1 ವೀಕಿಂದ. ಸೊ ಅದಕ್ಕೆ ಇವತ್ತು ಬೇಗ ಹೋಗೋಣ ಅಂತ 4 minutes early ರೀಚ್ ಆಗಿದ್ದೇನೆ ಇವತ್ತು. ಬಿಸಿಲು ಎಷ್ಟು ಚೆನ್ನಾಗಿದೆ, ನನಗೆ ಬಿಸಿಲು ಇಷ್ಟ, ಬಟ್ ಸಂಜೆ ಇನ್ನೂ ಇಷ್ಟ. ಮತ್ತೆ ಗೈಸ್ ಎಲ್ರದ್ದು ಆಯ್ತು ಬ್ರೇಕ್ಫಾಸ್ಟ್ ಮಾಡಬೇಕು. ಒಳಗಡೆ ಆ್ಯಕ್ಚುಲಿ ಕ್ಲೀನಿಂಗ್ ನಡೀತಾ ಇದೆ, ಅದಕ್ಕೆ ಇಲ್ಲಿ ಬ್ಯಾಲ್ಕನಿನಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನನ್ನ ಔಟ್ಫಿಟ್ ನೋಡಿದಿರಲ್ಲ ಗೈಸ್. ಇವಾಗ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ನಿಮ್ದೆಲ್ಲ ಆಯ್ತು ಬ್ರೇಕ್ಫಾಸ್ಟ್? ಅಂದರೆ ಎಗ್ ರೈಸ್ ತಂದಿದೆ ಇವತ್ತು. ಆ್ಯಕ್ಚುಲಿ ತಿನ್ನೋಕ್ಕೆಲ್ಲ ನಾನ್ ವೆಜ್ಜು, ಬಟ್ ಎಗ್ ತಿನ್ಬೋದು ಆಫೀಸ್ನಲ್ಲಿ, ಎಗಿಟೇರಿಯನ್ ಅಂತ ಹೇಳ್ಬೋದು. ಗೈಸ್ ಯು ವಾಂಟ್ ಟು ಸಿ ಹೇಗಿದೆ ನಮ್ಮಲ್ಲಿ ಎಗ್ ರೈಸ್ ಅಂತ. ಆ್ಯಕ್ಚುಲಿ ಎಗ್ ಫ್ರೈಡ್ ರೈಸ್ ಇದು, ನಾಟ್ ಪ್ರಾಪರ್ ಎಗ್ ರೈಸ್, ಫ್ರೈಡ್ ರೈಸ್. ಎಷ್ಟು ಹೇಳಿದೆ? ಶೇರ್ಸ್ ಗೈಸ್ ಇದೆ ಎಗ್ಗೆ ಬೆಳೆಸ್ಬಿಟ್ಟೆ ನಾನು. ಎಷ್ಟು ಬೇಗ ಅಲರ್ಜಿ ಆಗುತ್ತೆ ನೋಡಿ ಗೈಸ್. ಇದಿತ್ತ ಮುಂಚೆ ಏನೋ ಕಚ್ಬಿಟ್ಟಿದೆ ಅನ್ಸುತ್ತೆ. ಓಕೆ, ಆಗ್ತಾ ಇರುತ್ತೆ ನನಗೆ. 5 minutes 10 minutes ಎಲ್ಲ ಬಂದ್ಬಿಟ್ಟಿರುತ್ತೆ. ನಾನು ಅಲರ್ಜಿ ಇನ್ಸ್ಟೆಂಟಾಗಿ ಬರುತ್ತೆ, ಗೊತ್ತಲ್ಲ ಗೈಸ್ ನಿಮಗೆ. ಜಸ್ಟ್ ಟ್ರಿಬ್ಯೂಟ್ ಟು ಅಪ್ಪು ಸರ್ ಅಂತ ಮಾಡಿದ್ವಲ್ಲ, ಅದಕ್ಕೆ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತ ವಾಟ್ಸಪ್ಪಲ್ಲಿ. ಪರ್ಸ್ನಲ್ ಟಾಕ್ ಇರ್ತಾರಲ್ವ, ಸೊ ಅವ್ರು ಎಲ್ಲ ಹೇಳ್ತಾ ಇದ್ದಾರೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಅಂತ ನನಗೆ. ಸೊ ಇರ್ಲಿ ಅಭಿಮಾನ ಹಾಗೆ ಮನ್ಸಲ್ಲಿ. ಅದೇ ಹೇಳ್ತಾ ಇದ್ದಾಗ ಹಾಗೆ ರೇಗಿಸ್ತಾ ಇದ್ದೆ ನಾನು. ಇನ್ನೇನು ಬರುತ್ತೆ ರೀಲ್ಸ್ ವೀಡಿಯೋಸ್ ಅಂತ, ಬಟ್ ನನಗೆ ಆ್ಯಕ್ಚುಲಿ ಟೈಮ್ ಇಲ್ಲ ರೀಲ್ಸ್ ಎಲ್ಲ ಮಾಡ್ತಾ ಕೂರಕ್ಕೆ. ಆಫೀಸ್ ಇರುತ್ತೆ, ವ್ಲಾಗ್ಸ್ ಇರುತ್ತೆ, ಎಡಿಟಿಂಗ್ಸ್ ಇರುತ್ತೆ. ನನ್ನ ಮನೆಗೆ ಹೋಗೋದು 8-8:30 ಹೋಗುತ್ತೆ. ಇವಾಗ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಹೋಗಿದೆ ಗೈಸ್ ಈ ಕಡೆ PS ಕಾಲೇಜ್ ಸೈಡು, ಅದಕ್ಕೆ ನಾನು ರೀಚ್ ಆಗೋದೇ ಲೇಟ್ ಆಗ್ತಾ ಇದೆ. ನೋಡೋಣ, ವಿ ಆರ್ ಪ್ಲ್ಯಾನಿಂಗ್ ವೀಕೆಂಡ್ಸ್ ಮಾತ್ರ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಣ ಅಂತ. ನಮ್ಮ ಗ್ಯಾಂಗ್ ಇದೆ, ಹೊಸ ಗ್ಯಾಂಗು ಗೈಸ್ ಇದು ಎಲ್ಲ. ಅಕ್ಕಾಸ್ ತಮ್ಮಾಸ್ ಚೆನ್ನಾಗಿದೆ ಆ್ಯಕ್ಚುಲಿ ಗೈಸ್. ಯುಗಾದಿ ಹಬ್ಬಕ್ಕೂ ನಾವು ಏನೋ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಅಮೃತಾಗೆ ಸ್ಕೆಡ್ಯೂಲ್ ಜಾಮ್ ಆಗಿದೆ. ಅವಳು ಸಿಗ್ತಾಳೆ ಇಲ್ಲ ಗೊತ್ತಿಲ್ಲ. ಅವಳು ಸಿಕ್ಕಿದ್ರೆ ವಿಲ್ ಡೂ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆ್ಯಕ್ಚುಲಿ ಅವರೇ ಕೇಳ್ತಾ ಇರೋದು ಹಬ್ಬಕ್ಕೆ ಏನು ಮಾಡಲ್ವಾ ಅದು ಇದು ಅಂತ. ಅಷ್ಟು ಇಷ್ಟಪಡ್ತಾ ಇದ್ದಾರೆ ನಮ್ಮ ಕಾಂಬೋ ಆಗಲಿ ಡ್ಯಾನ್ಸ್ ಆಗಲಿ ಎಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಗೈಸ್, ಪ್ಲ್ಯಾನ್ ಮಾಡೋಣ. ಓಕೆನಾ ಗೈಸ್, ವಿಲ್ ಸ್ಟಾರ್ಟ್ ವರ್ಕಿಂಗ್. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾವು ಡ್ಯಾನ್ಸ್ ಸ್ಟುಡಿಯೋನಲ್ಲಿ ಇದ್ದೀವಿ. ಮ್ಯೂಸಿಕ್ ಬಿಜಿಎಂ ಅಂದ್ರೆ ಈ ಕ್ಲಿಪ್ಪಿಂಗ್ ಹಾಕಲ್ಲ, ಇಲ್ಲಾಂದ್ರೆ ಹಾಕ್ತೇನೆ.
ಇವಾಗ ಮನೆಗೆ ಬಂದೆ. 9 ಗಂಟೆ ಆಗೋಗಿದೆ ಆಲ್ರೆಡಿ. ಆಕ್ಚುಲಿ ಪ್ಲಾನ್ ಇರಲಿಲ್ಲ ಗೈಸ್ ಇವತ್ತು ಡಾನ್ಸ್ ಕ್ಲಾಸ್‌ಗೆ ಹೋಗ್ಬೇಕಂತ. 50-50 ಇತ್ತಷ್ಟೇ. ಹೋದ್ರೆ ಹೋಗೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ. ಹಬ್ಬದ ಒಂದು ರೀಲ್ ಮಾಡ್ಕೊಬೇಕಿತ್ತು. ಸೊ ಅದ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬೇರೆ ಇನ್ನೇನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ವಿ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಇದ್ರು ಸ್ವಲ್ಪ. ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಸೊ ಅಲ್ಲೇ ಪ್ಲಾನ್ ಚೇಂಜ್ ಆಗೋಯ್ತು ನಮ್ದು. ಗೈಸ್ ಎಲ್ರದ್ದು ಊಟ ಆಯ್ತಾ? ಗೈಸ್ ಐ ಆಮ್ ಸೋ ಸಾರಿ ಲೇಟ್ ಆಯ್ತು ಇವತ್ತು. ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ವ್ಲಾಗ್ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಂದು ಇನ್‌ಸ್ಟಾಗ್ರಾಮ್‌ನಲ್ಲಿ ಝೀ ಕನ್ನಡದಲ್ಲಿ ಯಾರೋ ಕ್ಯಾಮ್ರಾಮನ್ ಅಂತೆ. ಅವರು ಝೀ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೀರಿಯಲ್ಸ್‌ನಲ್ಲಿ. ಗೈಸ್ ನನ್ನ ಆಫೀಸಲ್ಲಿ 2:30 ಆಗಿತ್ತು. ಊಟ ಎಲ್ಲ ಆಗಿತ್ತು. ಊಟ ಮಾಡಿಬಿಟ್ಟು ಇನ್‌ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಸೊ ಆಮೇಲೆ ನನಗೆ ಅಲ್ಲಿ ಮೆಸೇಜ್ ಬರುತ್ತಲ್ವಾ, ಸೊ ಅಲ್ಲಿ ಯಾರೋ ಡಿ ಎಮ್ ಮಾಡಿದ್ರು. ಇಟ್ ಈಸ್ ಫ್ರಮ್ ಝೀ ಕನ್ನಡ ಕ್ಯಾಮ್ರಾಮನ್. ಸೊ ಅವ್ರು ನನ್ನ ಪ್ರೊಫೈಲ್ ನೋಡಿಬಿಟ್ಟು ಮೇಡಮ್ ಈ ಥರ ನವೀನ್ ಸಜ್ಜು ಅಂತ ಅವ್ರು ಸಿಂಗರ್ ಇದ್ದಾರೆ, ಅವ್ರದ್ದು ಕೃಷ್ಣ ರುಕ್ಕು ಅಂತ ಸೀರಿಯಲ್ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಕ್ಯಾರೆಕ್ಟರು ಆ್ಯಡ್ ಆನ್ ಮಾಡ್ಕೊತಾ ಇದ್ದೀವಿ. ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗ್ತಾ ಇದೆ, ಮಾಡ್ತೀರಾ ಮೇಡಮ್ ಅಂತ ಕೇಳಿದ್ರು. ನನಗೆ ಫುಲ್ಲು ನನಗೆ ಅನಿಸಿದ್ದೆ ನನಗೆ ಓಕೆ ಸ್ಕ್ಯಾಮ್ ಇದು ಅಂತ. ಆಮೇಲೆ ನಾನು ಡೈರೆಕ್ಟಾಗಿ ಕಾಲ್ ಮಾಡಿದೆ ಅವರಿಗೆ. ಮೆಸೇಜ್ ಮಾಡಿಲ್ಲ, ಏನು ಮಾಡಿಲ್ಲ, ಡೈರೆಕ್ಟಾಗಿ ಕಾಲ್ ಮಾಡಿದೆ. ಅವರು ಮಾತಾಡಿದ್ರು, ಮೇಡಮ್ ಈ ಥರ ಅವರು ಮಂಡ್ಯ ಅಂತೆ, ಹಿ ಈಸ್ ಫ್ರಮ್ ಮಂಡ್ಯ, 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ ಮೇಡಮ್, ಈ ಥರ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ, ಸೊ ಎಲ್ಲರೂ ಹುಡುಕ್ತಾ ಇದ್ದೀವಿ, ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗ್ತಾ ಇದೆ, ಮಾಡ್ತೀರಾ ಅಂದರು. ನನಗೆ ಆದರೂ ಎಲ್ಲೋ ಡೌಟ್ ಹೊಡಿತಾ ಇದೆಯಲ್ಲ ಅನಿಸ್ತು. ಆಮೇಲೆ ಅವರು ಕೇಳಿದೆ, ನಾನು ಒಂದಷ್ಟು ಕ್ವೆಶನ್ಸ್ ಕೇಳಿದೆ, ಯಾವ ಪ್ರೊಡಕ್ಷನ್ನು ಏನು ಅದು ಇದು ಅಂತೆಲ್ಲ ಕೇಳಿದೆ. ಅವ್ರು ಅದಕ್ಕೆಲ್ಲ ಆನ್ಸರ್ ಮಾಡಿದ್ರು. ಆಮೇಲೆ ಅವರು ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಮೇಡಮ್, ಆಡಿಷನ್ ಇಲ್ಲ ಏನಿಲ್ಲ, ವೆನ್ಸ್ಡೇಯಿಂದ ಬನ್ನಿ ಪ್ರೊಮೋ ಶೂಟು, ವೆನ್ಸ್ಡೇ ಪ್ರೊಮೋ ಶೂಟ್ ತೊಗೊಬೇಕು ಬನ್ನಿ ಅಂತ ಅಂದರು. ಕ್ಯಾಬ್ ಫೆಸಿಲಿಟಿ ಎಲ್ಲ ಮಾಡ್ಕೊಡ್ತೀವಿ, ಪಿಕಪ್ ಡ್ರಾಪ್ ಎಲ್ಲ ನಮ್ಮದೇ ಇರುತ್ತೆ, ಪರ್ ಡೇ ಸೊ ಆನ್ ಸೊ 4K ಕೊಡ್ತೀವಿ ಅಂತ ಹೇಳಿದರು. 25 ಡೇಸ್ ಇದಿರುತ್ತೆ ಶೂಟ್, 25 ಡೇಸ್ ಇರುತ್ತೆ, ಒಂದು ದಿನಕ್ಕೆ 4,000 ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು 1 ಮಂತು ಔಟ್ಫಿಟ್ ಎಲ್ಲ ನಾವೇ ನೋಡ್ಕೊತೀವಿ, ಆಮೇಲೆ ಯು ನೀಡ್ ಟು ಟೇಕ್ ಕೇರ್ ಅಂತ ಹೇಳಿದ್ರು. ಮೇಕಪ್ ಎಲ್ಲ ಅವ್ರದ್ದೇ ಅಂತೆ. ಸೊ ಈ ಥರ ಏನೇನೋ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟರು. ನಾನು ಓಕೆ 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 ಅಂತ ಕೇಳಿಕೊಂಡೆ. ಆಮೇಲೆ ವಸಂತಣ್ಣ ಅಂತ ಇದ್ದಾರೆ, ಅವ್ರಿಗೆ ಇದರೆಲ್ಲ ಸ್ವಲ್ಪ ಗೊತ್ತು. ಸೊ ಅವ್ರ ಕೈಲಿ ಕಾಲ್ ಮಾಡಿಸ್ತೇನೆ ನಾನು. ಇವಾಗ ಹುಡುಗಿರು ಮಾತಾಡೋದಕ್ಕೂ ಹುಡುಗರು ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವಾ, ಮತ್ತು ಸೇಫ್ಟಿ ಸೆಕ್ಯೂರಿಟಿ ಅದೆಲ್ಲ ನೋಡಬೇಕಲ್ವ ಗೈಸ್. ಸೊ ಅದಕ್ಕೆ ವಸಂತಣ್ಣಂಗೆ ಹೇಳ್ದೆ ಅಣ್ಣ ಈ ಥರ ಅಂತ. ಸೊ ಅವರು ಕಾಲ್ ಮಾಡಿ ಮಾತಾಡಿದ್ರು. ಮಾತಾಡಿದ್ಮೇಲೆ ಆಮೇಲೆ ಗೊತ್ತಾಯ್ತು ನಮಗೆ ಒಂದು 70-80% ಓಕೆ ಸ್ಕ್ಯಾಮ್ ಅಲ್ಲ ಅಂತ ಗೊತ್ತಾಯಿತು. ಆಮೇಲೆ ಅವ್ರದ್ದು ಲೊಕೇಶನ್ನು, ಒಂದಷ್ಟು ಫೋಟೋಸ್ ಅದು ಇದೆಲ್ಲ ಕಳಿಸಿದ್ರು. ಆಮೇಲೆ ನಮ್ಗಂದ್ರೂ ಡೌಟ್ ಹೊಡಿತಿತ್ತು, ಹೇಗೆ 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 ಅಂತ. ಆಮೇಲೆ ಗೊತ್ತಾಯಿತು ಅದು ಸ್ಕ್ಯಾಮ್ ಅಲ್ಲ ಅಂತ. 80-90% ಓಕೆ ಅಂತ ಅನಿಸ್ತು ನಮಗೆ. ಆಮೇಲೆ ನನಗೆ ಪರ್ಸ್ನಲಿ ವೆಲ್ ವಿಷರ್ಸ್ ಯಾರಿರ್ತಾರೆ ಅವರೆಲ್ಲರೂ ಸಜೆಸ್ಟ್ ಮಾಡಿದ್ದೆ ಬೇಡ ಅಂತ. ಬೇಡ 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 ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಅವರು ಸಜೆಸ್ಟ್ ಮಾಡಿರೋದು ಯಾರು ಅಂದರೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತಲ್ವ ಅವರೇನೆ. ಸೀರಿಯಲ್ ಬೇಡ, ಫಿಲ್ಮ್ ಬೇಡ ಅಂತ. ಗೈಸ್ ನಾವು ನೋಡೋಕ್ಕೆ ನಂಗೆ ಗೊತ್ತಿಲ್ಲ ಇದು ಹೇಗೆ ತೊಗೊತಾರೆ ಏನು ಅಂತ. ನಾನು ಮಾತಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಸೊ ಇಟ್ಸ್ ಓಕೆ. ಅಂದರೆ ನನಗೆ ಪರ್ಸ್ನಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಸಜೆಸ್ಟ್ ಮಾಡಿದ್ದು ಕೂಡ ಬೇಡ ಅಂತಲೇ. ಸೊ ನಂದು ಇರೋದು ಪ್ಲ್ಯಾನ್ ಬಂದು ಓನ್ಲಿ ಯೂಟ್ಯೂಬ್ ವ್ಲಾಗ್ಸ್ ಮಾಡೋದು, ವ್ಲಾಗ್ಸ್ ಮಾಡೋದು ಅಷ್ಟೇ ಗೈಸ್. ನನಗೆ ಯಾವುದೇ ಆಫರ್ಸ್ ಬಂದರೂ ನೋ ನೋ ಅಂತಲೇ ಹೇಳೋದು ನಾನು. ಪ್ರಮೋಷನ್ಸ್ ಓಕೆ, ಪ್ರಮೋಷನ್ಸ್ ಮಾಡೋಣ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದರೆಲ್ಲ ನಮ್ಗೆ ಅದೇ ತಾನೇ ಇದಿರುತ್ತೆ. ಸೊ ಪ್ರಮೋಷನ್ಸ್ ಮಾಡ್ಕೊಳ್ಳೋಣ. ಬಟ್ ಸೀರಿಯಲ್ಲು, ಮೂವಿ ಇದೆಲ್ಲ ನಮಗೆ ಆಗಿ ಬರುವುದಿಲ್ಲ. ಸೊ ಅದಕ್ಕೆ ಬೇಡ ಅಂತ ಅನಿಸ್ತು ಗೈಸ್. ಅವ್ರದ್ದು ನೋಟ್ ಅಂದರೆ ವಾಯ್ಸ್ ನೋಟ್ಸ್ ಅದೆಲ್ಲ ನನಗೆ ಮೆಸೇಜ್ ಇನ್ ದ ಸೆನ್ಸ್ ಅವರು ವಾಯ್ಸ್ ನೋಟೇ ಕಳಿಸ್ತಿದ್ದು, ನನಗೆ ಟೆಕ್ಸ್ಟ್ ಮೆಸೇಜ್ ಏನೂ ಕಳಿಸ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಹೋದೆ ಅಷ್ಟೇ. ಅವ್ರು ಡೈರೆಕ್ಟು ಮೆಸೇಜ್ ಬಂದಿದೆ ನನಗೆ, ಮೇಡಮ್ ಈ ಥರ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅಂದ್ಬಿಟ್ಟು ಅವರೇ ವಾಯ್ಸ್ ನೋಟ್ ಎಲ್ಲ ಕಳಿಸಿದ್ರು. ಇವಾಗ ಮೆಸೇಜ್ ನೋಡೋದಕ್ಕೂ ವಾಯ್ಸ್ ನೋಟ್ ಬಂದಿದ್ದಕ್ಕೂ ನಾನು ಓಕೆ ವಾಯ್ಸ್ ನೋಟ್ ಕೇಳಿಸ್ಕೊಳ್ಳೋಣ ಅಂತೇಳಿ ಕೇಳಿಸ್ಕೊಂಡಿದ್ದು. ಸೊ ಅವಾಗ ಗೊತ್ತಾಗಿದೆ ಓಕೆ ಈ ಥರ ಈ ಥರ ಈ ಥರ ಅಂತ. ಬಟ್ ಆದರೂ ನಾವು ಯಾರೂ ನಂಬಿರಲಿಲ್ಲ, ಎಲ್ಲ ಸ್ಕ್ಯಾಮ್ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಇವಾಗ ಗೊತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಹೇಗೆ ಅಂತ. ಗೈಸ್ ಇವಾಗ ನಾವು ಏನು ಹೇಳ್ತಾರೆ, ಮೆಸೇಜು ಹಾಯ್ ಗುಡ್ ಮಾರ್ನಿಂಗ್ ಈ ಥರ ಎಲ್ಲ ಕಳಿಸ್ರೆ ಯಾರೂ ರಿಪ್ಲೈ ಮಾಡಲ್ಲ ಅಂದ್ಬಿಟ್ಟು, ಮೇಡಮ್ ಈ ಥರ ಕೊಲಾಬ್ರೇಟ್ ಮಾಡ್ಕೊಬೇಕು ಅಂತ ಹೀಗೆ ಡೈರೆಕ್ಟಾಗಿ ಪಿಚ್ ಮಾಡ್ತಾರೆ ಅವರು. ಸೊ ಬಿ ಕೇರ್ಫುಲ್ ವಿತ್ ಇನ್ಸ್ಟಾಗ್ರಾಮ್ ಆ ಥರ ಎಲ್ಲ, ಓಕೆನಾ. ಸೊ ಎನಿಹೌ ಐ ಮೀನ್ ಅ ಸೇಫ್ ಹ್ಯಾಂಡ್ಸ್, ಬಿಕಾಸ್ ನಮ್ಮ ಅತ್ತೆನೇ ಜಡ್ಜ್ ಆಗಿರೋದ್ರಿಂದ ಸ್ಕ್ಯಾಮರ್ಸ್ಗೆ ನಾನು ಏನಕ್ಕೆ ಹೆದರ್ಕೊಳ್ಳಿ ಅಲ್ವಾ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನನ್ನು ಯಾರು ಟಚ್ ಮಾಡೋಕ್ಕೆ ಬಿಡಲ್ಲ ಅಲ್ವಾ ಗೈಸ್. ನಾನೇ ಎಲ್ಲ ಸೇಫಾಗಿ ನೋಡ್ಕೊತಾ ಇದ್ದಾರೆ ನನಗೆ. ಸೊ ಅಷ್ಟೇ, ಸ್ಕ್ಯಾಮರ್ಸ್ಗೆ ನಾನು ಹೇಳೋದು ಅಷ್ಟೇ ಗೈಸ್. ಸೊ ಜಾಸ್ತಿ ಯಾರು ಸ್ಕ್ಯಾಮ್ ಮಾಡಕ್ಕೆ ಹೋಗ್ಬೇಡಿ, ಅದರಲ್ಲೂ ನನ್ನ ಹತ್ರ, ಗೊತ್ತಾಯ್ತಾ. ಸ್ಕ್ಯಾಮರ್ಸಿಗೆ ಮಾತ್ರ ಗೈಸ್, ನೀವು ಯಾರು ತಪ್ಪು ತಿಳ್ಕೊಬೇಡಿ. ಆಮೇಲೆ ಓನ್ಲಿ ಫಾರ್ ಸ್ಕ್ಯಾಮರ್ಸ್, ಬೇರೆ 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 ಜುಗಾಡಗಳು ಮಾಡ್ತಾ ಇರ್ತಾರಲ್ವಾ, ಸೊ ಅವರಿಗಷ್ಟೇ. ಹಾಂ, ಯಾ ಗೈಸ್, ಮತ್ತೆ ಇನ್ನೇನು ಸಮಾಚಾರ.
ಇಷ್ಟೇ ಗೈಸ್. ಅದಕ್ಕೆ ನೆನ್ನೆ ನಾನು ಜಾಸ್ತಿ ಇದೇ ಡಿಸ್ಕಷನ್ ಆಯಿತು ನಮ್ಮದು 10-10:30 ಮನೇಲೆಲ್ಲ ಓಕೆ ಸಪೋರ್ಟಿವ್ ಇದ್ದಾರೆ, ಮನೇಲೆಲ್ಲ ಓಕೆ ಅಂತ ಹೇಳಿದ್ರು. ಬಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರಿದ್ದಾರೋ ಅವರು ಬೇಡ ಅಂತಲೇ ಸಜೆಸ್ಟ್ ಮಾಡಿದ್ರು, ಬೇಡ ಅಂತ. ನನಗೂ ನನಗೂ ಇಂಟ್ರೆಸ್ಟ್ ಇರಲಿಲ್ಲ ಈ ಸೀರಿಯಲ್ಸ್ ಇದೆಲ್ಲ. ಗೈಸ್ ನನಗೆ ಮುಂಚೆನೇ ಆಫರ್ ಬಂದಿತ್ತು. ನಾನು ಯಾವಾಗ ವೆನ್ ಐ ವಾಸ್ ಇನ್ ಕಾಲೇಜು ಮುಗಿಸಿ 1 or 2 years ಏನೋ ಆಗಿತ್ತು. ಸೊ ಅವಾಗ ಡೈರೆಕ್ಟ್ ನಂಗೆ ಮೂವಿಗೆ ಕೇಳಿದ್ರು. ಬಟ್ ನಾನು ಬೇಡ, ನಂದು ಅವಾಗ ಬೇರೆ ಪ್ಲ್ಯಾನ್ಸ್ ಇತ್ತು. ಅವಾಗ ಬೇಡ ಅಂತ ಹೇಳಿದೆ. ಆಮೇಲೆ ಮತ್ತೆ 1 ವರ್ಷ 2 ವರ್ಷ ಆದ್ಮೇಲೆ ಮತ್ತೆ ಸೀರಿಯಲ್ಗೆಲ್ಲ ಕೇಳಿದ್ರು. ಅವಾಗಲೂ ಬೇಡ ಅಂತಲೇ ಹೇಳಿದ್ದಿತ್ತು. ನಮ್ಮ ಮನೇಲೇ ಬೇಡ ಅಂದಿದ್ರು ಅವಾಗ. ಬಟ್ ಇವಾಗ ನಮ್ಮ ಮನೇಲಿ ಸಪೋರ್ಟ್ ಮಾಡಿದ್ರು ಓಕೆ ಅಂತ. ಬಟ್ ಏನೋ ಬೇಡ ಅಂತ ಅನಿಸ್ತು. ಇವಾಗಿನ ಇದರಲ್ಲಿ ಅದೆಲ್ಲ ಸರಿ ಬರಲ್ಲ ಅಂತ. ಅಷ್ಟೇ ಗೈಸ್. ಓನ್ಲಿ ವ್ಲಾಗ್ಸ್ ಮಾಡಿಕೊಂಡು ಪ್ರಮೋಷನ್ಸ್ ಮಾಡ್ಕೊಳೋದು ಅಷ್ಟೇ ನನ್ನ ಪ್ಲ್ಯಾನ್ಸ್ ಇರೋದು. ಎಷ್ಟೇ ದೊಡ್ಡ ಪ್ರೊಡಕ್ಷನ್ಸಿಂದ ಏನೇ ದೊಡ್ಡದಿದು ಬಂದು ನೋ 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 ನೋ. ನಮ್ರತಾ ಇಸ್ ಓನ್ಲಿ ಫಾರ್ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಮಾತ್ರ. ನನ್ನ ಟೈಮು, ನನ್ನ ಏನೇ ಇದ್ರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸಿಗೋಸ್ಕರ ಅಷ್ಟೇ. ಅಲ್ವಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇದು ಇನ್ಸ್ಟಾಗ್ರಾಮ್ನಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದೆ ಅಲ್ವಾ, ಇನ್ಸ್ಟಾಗ್ರಾಮ್ನಲ್ಲಿ ಡಾನ್ಸ್ ಮಾಡಿದ್ವಲ್ಲ, ಸೊ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ತುಂಬ ವರ್ಷ ಆಗೋಗಿತ್ತು ಆ ಥರ ಡ್ಯಾನ್ಸ್ ಮಾಡಿ. ಐ ಮೀನ್ ಸ್ಟೇಜ್ ಪ್ರಾಪರ್ ಡ್ಯಾನ್ಸ್ ಅಂತ ಮಾಡಿದ್ದು ತುಂಬ ವರ್ಷ ಆಗೋಗಿತ್ತು. ಬಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಇದ್ದಾಗ ನಮ್ದೆಲ್ಲ ಇರುತ್ತೆ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ, ಬರ್ಡೇ ಪಾರ್ಟೀಸ್ ಆ ಥರ ಎಲ್ಲ ಇದ್ದಾಗ ಮಾಡ್ತೀವಿ. ಬಟ್ ಪ್ರಾಪರ್ ಸ್ಟೇಜ್ ಅಂತ ಮಾಡಿದ್ದು ಅವತ್ತೇ. ಸೊ ಎಲ್ಲರೂ ಆಲ್ಮೋಸ್ಟ್ ನಂದು ಪ್ರಾಪರ್ ಡ್ಯಾನ್ಸ್ ನೋಡಿದ್ದು ಅವತ್ತೇ, ಅಂದರೆ ಇವಾಗ ರೀಸೆಂಟಾಗಿ. ಸೊ ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು, ಎಲ್ಲರೂ ಅಭಿಮಾನಿಗಳಾಗೋಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಗೈಸ್ ಎಲ್ಲರದ್ದು ಊಟ ಆಯ್ತಾ? ಇದು ಹೇಳಬೇಕಿತ್ತು ಗೈಸ್. ನಾನು ಬೆಳಗ್ಗೆನೇ ಶೇರ್ ಮಾಡೋಣ ಅಂದ್ಕೊಂಡೆ ನಾನು. ಬಟ್ ಬೆಳಗ್ಗೆನೂ ಟೈಮ್ ಆಗೋಯ್ತು. ನಿಮಗೆ ಗೊತ್ತು ಎಷ್ಟೊತ್ತಿಗೆ ಹೋದೆ ಆಫೀಸಿಗೆ ನಾನು ಅಂತ. ಆಫೀಸಿಗೆ ಹೋಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಬಂದಮೇಲೂ ಡ್ಯಾನ್ಸ್ ಕ್ಲಾಸಲ್ಲಿ ಹೊಟ್ಟೋದೆ. ಸೊ ಅಷ್ಟೇ ಗೈಸ್. ಪಟ ಅಂತ ಮಾತಾಡ್ಬಿಟ್ಟೆ ಅಲ್ವಾ ಮುಂದೆ ಸಲ. ಇಟ್ಸ್ ಓಕೆ, ಎಲ್ಲರಿಗೂ ಅರ್ಥ ಆಯ್ತಲ್ವಾ ಗೈಸ್ ಇದು. ಬಟ್ ಬಿ ಕೇರ್ಫುಲ್, ಈ ಥರ ಸ್ಕ್ಯಾಮ್ಸು ಮಾಡೋರು ಇರ್ತಾರೆ ಕೆಲವರು. ಸೊ ಬಿ ಕೇರ್ಫುಲ್. ನೀವು ಮೆಸೇಜಸ್ಸೇ ನೋಡೋಕೆ ಹೋಗಬೇಡಿ ಜಾಸ್ತಿ. ಬೇರೆ ಬೇರೆ ಥರ ಎಲ್ಲ ಬಂದಿರುತ್ತಲ್ಲ, ನೋಡೋಕ್ಕೆ ಹೋಗಬೇಡಿ. ಸೀದಾ ಗೈಸ್ ಇವಾಗ ಅದು ಇನ್ನೊಂದು ಕೂಡ, ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಆ ಥರ ಎಲ್ಲ ಮೆಸೇಜಸ್ ಬಂದರೆ ಸೀದಾ ಅದು ಸೈಬರ್ ಇವ್ರಿಗೆ ಹೋಗುತ್ತೆ. ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ಏನು ಅಂತ. ಮತ್ತು ಗೈಸ್ ನಿಮ್ಮದೆಲ್ಲ ಹೇಗೆ ನಡೀತಾ ಇದೆ ಕೆಲಸ? ನಂದು ಆ್ಯಕ್ಚುಲಿ ಕೆಲಸ ಜಾಸ್ತಿ ಇದೆ. ನಾನು ಆಫೀಸಲ್ಲೂ ಬಿಸಿ ಗೈಸ್. ನಂಗೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಹಾಗಾಗಿದೆ ಇವಾಗ. ನನ್ನ ಸ್ಕೆಡ್ಯೂಲ್ ಫುಲ್ ಪ್ಯಾಕ್ ಆಗಿದೆ ಗೊತ್ತಾ. ಈ ಥರ ಬಿಸಿ ಇರಬೇಕು ಯಾವಾಗಲೂ. ಸುಸ್ತಾಗೋಗಿದೆ ಗೈಸ್ ನಂದು. ನನ್ನ ಲೆಗ್ ಪೀಸ್ ಎಲ್ಲ ನೋವ್ತಾ ಇದೆ. ನನ್ನ ಲೆಗ್ ಪೀಸ್ ಎಲ್ಲ ನೋವ್ತಾ ಇದೆ. ರೈಟ್ ಸೈಡ್ ಕಾಲು. ಅಪ್ಪ ಗೈಸ್, ಹಿಂದೆ ಇದಿರುತ್ತಲ್ಲ ಕಾಲು ಫುಲ್ ಜುಮ ಗೈಸ್. ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಕುಂಟ್ಕೊಂಡು ಬಂದಿದ್ದೀನಿ. ಗಾಡಿ ಇದ್ದಿದ್ದಕ್ಕೆ ಸರಿ ಹೋಯ್ತು ಗೈಸ್. ಬೆಳಗ್ಗೆ ಗಾಡಿನೇ ತಗೊಂಡಿದ್ದೀನಿ, ಗ್ರಿಪ್ ಸಿಗ್ದಿರ. ಕಾಲು ಸ್ಟಿಫ್ ಆಗಿಬಿಟ್ಟಿದೆ ನನಗೆ. ಫ್ಲೆಕ್ಸಿಬಲ್ ಇಲ್ಲ, ಸ್ಟಿಫ್ ಆಗೋಗಿದೆ ಅದಕ್ಕೆ ಅಷ್ಟೇ. ಮತ್ತು ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ? ರಜೆ ಇದೆ ಅನ್ಕೊತೀನಿ ನಿಮ್ಗೆಲ್ರಿಗೂ. ಥರ್ಸ್ಡೇ ರಜೆ ಇರುತ್ತೆ, ಫ್ರೈಡೇ ರಜೆ ಇರಲ್ಲ ಅಲ್ವಾ? ಓಕೆ, ನನಗೂ ಅಷ್ಟೇ ಗೈಸ್, ರಜೆ ಇಲ್ಲ. ಥರ್ಸ್ಡೇ ಒಂದಿನ ಅಷ್ಟೇ. ಬಟ್ ಫ್ರೈಡೇ ಆರ್ ಸಂಡೇ ರಜೆ ಹಾಕ್ಕೊಳ್ಳೋಣ, ನೋಡೋಣ. ವೆಲ್ ಪ್ಲ್ಯಾನ್. ಏನು ಮಾಡೋದು ಅಂತ. ರೂಪಕ ರಶ್ಮಿಕೆಲ್ಲ ಬಂದರೆ ರಜೆ ಹಾಕ್ಕೊತೀನಿ, ಇಲ್ಲ ಅಂತ ಹೇಳಿದ್ರೆ ಸೀದಾ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ. ಯಾ ಗೈಸ್, ಎಲ್ಲರೂ ಕೆಲಸದಿಂದ ಬಂದಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ತುಂಬ ನಿದ್ದೆ ಮಾಡಿ ಗೈಸ್. ಓಕೆ, ಸ್ಟೇ ವಿತ್ ಮೀ.